ಮುಂದೆ ಏನೇ ಅಪಘಾತ ಆದ್ರೂ PWD ಆಫೀಸರ್ ಮತ್ತು ಕೇಶಿಪ್ದವರೇ ಕಾರಣ ಸರ್. ಅಲ್ಲೇ ದಿನಕ್ಕೆ ಒಂದೊಂದು ಅನ್ನಂಗೆ ವಾರಕ್ಕೆ ಹತ್ತಾಗ್ತಾ ಇರ್ಲಿ, ವಾರಕ್ಕೆ 10 ಆಕ್ಸಿಡೆಂಟ್ ಮಿಸ್ ಇಲ್ಲ ಸರ್. ಪಾಪ ತಾಯಿ ಮಗ ನೋಡಿ ಮೊನ್ನೆ ಬಿದ್ದೋದ್ರಲ್ಲಿ ನೋಡಿ, ಟರ್ನಿಂಗ್ ಜೋರಾಗಿರೋದ್ರಿಂದ ನೋಡಿ ಸರ್. ನೋಡಿ ಈ ಸೈಡ್ ಬಂದ್ಬಿಡ್ತಾರೆ. ನಾವು KCF ಅವ್ರಿಗೆ ಕಂಪ್ಲೇಂಟ್ 10 ಅರ್ಜಿ ಕೊಟ್ಟಿದ್ದೀನಿ, ಆಮೇಲೆ PWD ಆಫೀಸರ್ಗೆ ಹೇಳಿದ್ದೀನಿ, ಇಲ್ಲಿ ಏನಾರ ಒಂದು ಅನುಕೂಲತೆ ಮಾಡ್ಕೊಡಿ. ನೋಡಿ ಸರ್, ನೋಡಿ ಸೀದಾ ನೋಡಿ ಇಲ್ಲೇ ಬಂದ್ಬಿಡ್ತಾರೆ ನೋಡಿ. ಈ ತರ ಇದ್ರೆ ಇಲ್ಲಿ ಮುಂದೆ ಆಗೋ ದೊಡ್ಡ ಅಪಘಾತ ಆದಾಗ ಅಯ್ಯೋ ಅಪ್ಪ ಹಂಗಾಯ್ತು ಹಿಂಗಾಯ್ತು ಅಂತ ಕಷ್ಟಪಡೋ ಬದಲು ಈ ಕೂಡಲೇ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಬಂದು ಈ ಜಾಗದಲ್ಲಿ ಆಗೋ ಅಪಘಾತಕ್ಕೆ ಏನಾರ ಒಂದು ಸೂಚನೆ ಕೊಡ್ಬೇಕು. ಇದುವರೆಗೂ ಯಾರ್ಯಾರು ಅರ್ಜಿ ಕೊಟ್ಟಿದ್ದೀರಿ ಸರ್? ಮೊದಲು ಇದು KCF ಅವ್ರ ಹ್ಯಾಂಡ್ ಓವರ್ ಇತ್ತು. ಆ KCF ಅಲ್ಲಿ ಮೇನ್ ಬ್ರಾಂಚ್ ತುಮಕೂರಲ್ಲಿ ಹೋಗಿ ಒಂದು 10 ಸಲ ಅರ್ಜಿ ಕೊಟ್ಟಿದ್ದೀವಿ. ಅವನೊಂದ್ಸಲಿ ರೆಸ್ಪಾನ್ಸ್ ಮಾಡಲೇ ಇಲ್ಲ. ಇಲ್ಲಿ ಯಾರು ಗಿಡ ಕ್ಲೀನ್ ಮಾಡಕ್ ಬರ್ತಾರೆ ನೋಡಿ, ಇವೆಲ್ಲ ಕ್ಲೀನ್ ಮಾಡಿಲ್ಲಪ್ಪ, ಸ್ಕೂಟರ್ಗಳೆಲ್ಲ ಬಂದು ಸೀದಾ ಒಳಗಡೆ ಬಿದ್ಬಿಡ್ತಾರೆ ಅಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಅವನ ಯಾರು ಇನ್ನೊಬ್ಬನ ಫೋನ್ ನಂಬರ್ ಕೊಡ್ತಾನೆ, ಇನ್ನೊಬ್ಬನ ಫೋನ್ ನಂಬರ್ ಕೊಡ್ತಾರೆ. ಎಷ್ಟು ಜನಕ್ಕೆ ಮಾಡಿದ್ರೆ ಯಾರೋ ಫೋನ್ ಎತ್ತಲ್ಲ. ಫೋನ್ ಮಾಡಿದಾಗ ಈಗ 5 ನಿಮಿಷ ಅಂದ್ರೆ ಆಮೇಲೆ ಫೋನ್ ಎತ್ತಲ್ಲ. ಈಗ ಒಂದು ನಂಬಿಸ್ಕೊಡಿ, ಇಲ್ಲ ಡಿವೈಡರ್ಗಳು ಹಾಕೊಡಿ ಅಂತ ಒಂದು 100 ಸಲ ಹೇಳಿದ್ದೀನಿ, ಇಲ್ಲ ಬ್ಯಾರಿಕೇಡ್ ಹಾಕಿ ಅಂತ ಒಂದ್ಸಲಿ ಹಾಕಿ ಕೊನೆಗೆ ಪೊಲೀಸ್ ಸ್ಟೇಷನ್ ಇಂದ ನಾವೇ ತಗೊಂಬಂದೊಂದ್ಸಲಿ ಹಾಕಿದ್ವು, ಅದನ್ನು ಎತ್ಕೊಂಡ್ರು. ವಾರಕ್ಕೆ ಕಮ್ಮಿ ಅಂದ್ರೆ 10 ಅಪಘಾತ ಆಯ್ತಾಯ್ತು. ಪ್ರತಿ ದಿನ ಒಂದಾಯ್ತು, ಮಿಸ್ಸೇ ಇಲ್ಲ ಒಂದು. ಆ ರಾತ್ರಿ ಹೊತ್ತೊಂದು ಏನು ಗೊತ್ತಾಗೋದಿಲ್ಲ ಸರ್. ನೋಡಿ ಇಲ್ಲಿ ಒಂದು ಲೈಟ್ ಕೊಡಿಲ್ಲ, ಡೈಲಿ ಬರೀ ಅಪಘಾತಗಳೇನೆ ಇಲ್ಲಿ ನೋಡಿ. ಆಮೇಲೆ ಈಗ ಮೊನ್ನೆ ಪಾಪ ಕಾರಲ್ಲಿ 4 ಜನ ಸತ್ತೋದ್ರು. ಆ ತರ ಆದ್ಮೇಲೆ ಹೇಳ್ತಾರೆ ಹಿಂಗ ಆಗೋಯ್ತು, ಅದ್ ಮಾಡ್ಬೇಕಾಯ್ತು ಇದ್ ಮಾಡ್ಬೇಕಾಯ್ತು ಅಂತ. ದಯವಿಟ್ಟು ಈ ಕೂಡಲೇ ಇವತ್ತೇ ನಮ್ಮ ಸುದ್ದಿವಾಹಿನಿ ಮತ್ತು ನಮ್ಮ ನ್ಯೂಸ್ ಚಾನಲ್ ನೋಡ್ಕೊಂಡು ಇವತ್ತೇನೆ ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು. ಮುಂದಿನ ದಿನದಲ್ಲಿ ಏನಾರ ಇಲ್ಲಿ ಇನ್ನೊಂದು ಅಪಘಾತ ಆದ್ರೆ ಮೂಲ ಎಲ್ಲದಕ್ಕೂ ಕಾರಣ PWD ಅಧಿಕಾರಿಗಳು, KCF ಅಂತ ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೊಡ್ತೇನೆ. ಇಲ್ಲಿ ಏಕ್ಲಕ್ಕಲ್ಲ ಇವೆಲ್ಲ ಗುತ್ಕೊಂಡು ಬಿದ್ದೋಗಿರೋದು ನೋಡಿ. ಅಲ್ಲಿ ತನಕ ನಾವು ಎಲ್ಲ ಬಂದ್ ಸ್ಟ್ರೈಟ್ ಆಗಿ ಗುದ್ದಿರೋದು. ಎಷ್ಟು ಜನ ಸಾವನ್ನು ನೋಡಿ ಸರ್. ನೋಡಿ ಮೊನ್ನೆ ನೋಡಿ ಸರ್, ಒಂದು ನೋಡಿ ಸೀದಾ ಬಂದಿದ್ದು ಗಾಡಿ ಕಾರ್ ಒಳಗಡೆ ದಬಾಕ ಮಾಡ್ತಿಲ್ಲಿ. ತಿರ್ಗಿ ನಾವೆಲ್ಲ ಸೇರಿ ಸ್ಥಳೀಕರ ಸೇರಿ ಕಾರ್ ಎತ್ತಿ ಆಚೆ ಹಾಕ್ಬಿಟ್ಟು ಕಳಿಸಿದ್ವಿ. ಪ್ರತಿನಿತ್ಯ ಅಪಘಾತ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.